ಮ್ಯಾಮ್ ಮೋದಿ ಇವರು ಈ ಸಂದೇಶ ಕೊಟ್ಟಾಗಿಂದ ಇಂದಿರಾ ಗಾಂಧಿ ಅವರ ಹೆಸರು ಬಹಳ ಮುನ್ನೆಲೆಗೆ ಬಂದಿದೆ. ಏನಾಗಿತ್ತು ಅವಾಗ? ನಾನು ಅದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಬಾಲಕೃಷ್ಣ ಅವ್ರು ಹೇಳಿದ್ದು, ನಮ್ಮಲ್ಲಿ ಇರೋರೆಲ್ಲ SC ST ಗಳು OBC ಗಳು, ಹಿಂಗಾಗಿ ನಮ್ಮಲ್ಲಿ ಯಾರು ಚಿನ್ನ ಜಾಸ್ತಿ ಖರೀದಿ ಮಾಡಲ್ಲ, ಬಿಜೆಪಿ ಅವ್ರು ಜಾಸ್ತಿ ಚಿನ್ನ ಖರೀದಿ ಮಾಡ್ತಾರೆ ಅಂತಂದ್ರೆ ಏನರ್ಥ? ನನ್ಗೆ ಅರ್ಥ ಆಗ್ತಾ ಇಲ್ವಲ್ಲ. ಇದು ಏನರ್ಥ ಅಂತಂದ್ರೆ ಬಿಜೆಪಿಗೆ ಮತ ಹಾಕೋರೆಲ್ಲ ಶ್ರೀಮಂತರು, ಮತ್ತೆ ಕಾಂಗ್ರೆಸ್ಗೆ ಮತ ಹಾಕೋರೆಲ್ಲ. ಇದನ್ನೂ ಕೂಡ ನೀವು ರಾಜಕೀಯ ಲೆಕ್ಕಾಚಾರದಲ್ಲಿ ಜಾತಿ ಧರ್ಮದ ಆಧಾರದ ಮೇಲೆ ನೋಡ್ತಿರಲ್ಲ ರೀ. ಯಾಕೆ SC ST ಅವರು ಬಂಗಾರ ತಗೋಬಾರ್ದಾ? ತಮ್ಮ ಪ್ರಕಾರ ಬಾಲಕೃಷ್ಣ ಅವ್ರೆ, OBC ಜನಾಂಗದವ್ರು ಬಂಗಾರ ತಗೋಬಾರ್ದಾ? ಬಂಗಾರ ಇಲ್ಲದೆ ನಮ್ಮಲ್ಲಿ ಮದ್ವೆನೇ ಆಗಲ್ಲ. ಹಂಗಂತ ನಾವು ಬಡವರಾಗೇ ಇರ್ಬೇಕು ಅಂತ ಏನಿಲ್ಲ. ದಯವಿಟ್ಟು ಈ ತರದ್ದೆಲ್ಲ ಏನ್ ಮಾತಾಡಕ್ ಹೋಗ್ಬೇಡಿ. ಮಾತಾಡಕ್ ಬಂದಿಲ್ಲ ಅಂತಂದ್ರೆ ಬಿಟ್ಟು ಬಿಡಿ ಅತ್ಲಾಗೆ. ಅದನ್ನ ಬಿಟ್ಟು ಏನೋ ಒಂದು ಮಾತಾಡ್ಬೇಕಂತ ಏನೋ ಒಂದು ಭಾಷಣ ಹೊಡೆದ್ ಬಿಡೋದು ಅತ್ಲಾಗೆ. ನಮ್ಮಲ್ಲಿ SC ST ಗಳು OBC ಗಳು ಇದಾರೆ, ನಾವು ಬಂಗಾರ ಖರೀದಿ ಮಾಡಲ್ಲ, ಬಿಜೆಪಿ ಅವ್ರು ಬಹಳ ಬಂಗಾರ ಖರೀದಿ ಮಾಡೋರು. ನೀವೇನ್ SC ST OBC ಏನು ನೀವು ಬಾಲಕೃಷ್ಣ ಅವರು? ಇವ್ರ ಹತ್ರ ಕಾರ್ ಇಲ್ವಾ? ಬಿಜೆಪಿಯಿಂದ ವೆಸ್ಟ್ ಬೆಂಗಾಲ್ ಅಲ್ಲಿ 60 ರಿಂದ 65 ಜನ ಗೆದ್ದಿದ್ದಾರೆ. ಹೌದು, SC ST ಗಳು. ಕರೆಕ್ಟ್. ಇವ್ರು ಏನ್ ಮಾತಾಡ್ತಾರೆ ಇವ್ರು? ನಿಮ್ಮನೇಲಿ ಬಂಗಾರ ಇಲ್ವಾ? ಹಂಗಾದ್ರೆ ಬಂಗಾರ ಎಲ್ಲಾರ ಮನೆಗೂ ಇರುತ್ತೆ. ಗುಲ್ಗಂಜಿ ಅಷ್ಟಾದ್ರೂ ಬಂಗಾರ ಇದ್ದೇ ಇರುತ್ತೆ. ಇಲ್ಲೇ ಇರೋ ಮನೆ ಇಲ್ಲ, ಇಲ್ಲೇ ಇರುವಂತ ಮನೆಗಳು ಇದಾವೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಜಾತಿ ಲೆಕ್ಕಾಚಾರದಲ್ಲಿ ತಗೊಳ್ತಾರೆ ಬಂಗಾರ ಅನ್ನೋದು ನಿಮ್ಮಿಂದನೇ ಫಸ್ಟ್ ನಾನು ಕೇಳಿರೋದು. ದಯವಿಟ್ಟು ಯಾಕಷ್ಟು ಅಂಡರ್ ಎಸ್ಟಿಮೇಟ್ ಮಾಡ್ತೀರಿ?